ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈ ಒಂದು ವರ್ಕ್ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತಂದು ತುಂಬ ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ತೋರಿಸಿದ್ದೀನಿ, ಇದು ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾವು ಬ್ಲೌಸ್ ಕಟ್ ಮಾಡಿರುವಂಥ ಬ್ಲೌಸ್ ಏನಿರುತ್ತಲ್ಲ ಮಿಡ್ಲ್ ಈ ರೀತಿ ಎರಡೂ ಕಡೆ ನಾಚ್ ಹಾಕೋಬೇಕು. ಅಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಈ ರೀತಿ ನಾಚ್ ಹಾಕ್ಕೊಂಡ್ರೆ ನಮಗೆ ಮಿಡ್ಲು ಎರಡೂ ಲೈನಿಂಗ್ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಾವು ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ತುಂಬ ಸುಲಭ ವಿಧಾನ ಸ್ನೇಹಿತರೆ. ನೀವು ಟೆನ್ಷನ್ ಮಾಡ್ಕೊತ ಅವಶ್ಯಕತೆ ಇಲ್ಲ. ಆರಾಮಾಗಿ ನಾವು ಈ ರೀತಿ ಬ್ಲೌಸ್ಗಳನ್ನು ಈ ರೀತಿ ನೆಕ್ಕು ಕಟ್ ಮಾಡ್ಕೊಳ್ಬಾರ್ದು. ಫಸ್ಟ್ ಅಡ್ವಾನ್ಸಾಗಿ ಸ್ಟಿಚಿಂಗ್ ಆದಮೇಲೆ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂರುತ್ತೆ. ಇವಾಗ ನಾನೊಂದು ಪಿನ್ ಹಾಕ್ಕೊಂಡಿದ್ದೀನಲ್ವ, ಸೇಫ್ಟಿ ಪಿನ್ನು, ಅದೇ ರೀತಿ ಹಾಕ್ಕೊಂಡು ನೀವು ಕೂಡ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಬಟ್ಟೆ ಅಳ್ಗಾಡಲ್ಲ, ಆ ಕಡೆ ಈ ಕಡೆ ಹೋಗಲ್ಲ, ಆ ರೀತಿ ಆಗುತ್ತೆ. ಕರೆಕ್ಟಾಗಿ ನಮಗೆ ಮೇನ್ ಫ್ಯಾಬ್ರಿಕಲ್ಲಿ ನಮಗೆ ಏನಪ್ಪ ಅಂತಂದರೆ ಥ್ರೆಡ್ ಕಾಣಿಸ್ತಾ ಇರುತ್ತೆ. ಆವಾಗ ನಾವು ಅದ್ರ ಮೇಲೆ ಅದ್ರ ಪಕ್ಕಕ್ಕೆ ಹೊಲಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ. ಆವಾಗ ನಮಗೆ ಯಾವುದೇ ರೀತಿ ಆಚೆ ಈಚೆ ಹೋಗೋದು, ಆ ರೀತಿ ಬಟ್ಟೆ ಉಳಿಯೋದು ಆ ರೀತಿ ಆಗೋದಿಲ್ಲ. ನೋಡ್ತಿರ್ಬೋದು ಈ ರೀತಿ ಹೊಲ್ದ್ವಿ ಅಂತಂದರೆ ನಾವು ಹರಿ ವರ್ಕ್ ಬ್ಲೌಸು ಆರಾಮಾಗಿ ಸ್ಟಿಚಿಂಗನ್ನು ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ಲು. ಯಾವುದೇ ರೀತಿ ಕ್ಯಾನ್ವಾಸೇನು ಹಾಕಿಲ್ಲ ನಾನು. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ, ಯಾಕಂತಂದರೆ ಆಚೆ ಈಚೆ ಏನಾದರೂ ಹೋಯ್ತಾ ಏನೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಗೆ ಕಟಿಂಗ್ ಮಾಡ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಸ್ವಲ್ಪ ಆಚೆ ಈಚೆ ಹೋದರೆ ಅಲ್ಲಿಗೆ ಹೊಲಿಗೆ ಇನ್ನೊಂದು ಸರಿ ಹೊಲಿಗೆ ಹಾಕೊಂಬರ್ರಿ, ಆವಾಗ ನೀಟಾಗಿ ಆಗುತ್ತೆ. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ನಾಚ್ ಹೊಡ್ಕೋಬೇಕಾಗುತ್ತೆ. ನಾಚ್ ಹೊಡ್ಕೊಂಡ್ವಿ ಅಂತಂದರೆ ನಮಗೆ ಟರ್ನ್ ಮಾಡಿದ್ಮೇಲೆ ನೀಟಾಗಿ ಕೂರುತ್ತೆ. ನಾನು ಹೇಳಿದ್ನಲ್ವ, ಕಟ್ ಮಾಡಬೇಕಾದ್ರೆ ತುಂಬ ಬ್ರಾಡ್ ಇದು ಕಮ್ಮಿ ಇದೆ ಅಂತಂದ್ಬಿಟ್ಟು. ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಅಂದರೆ ಬ್ರಾಡು ಅಂತ, ತುಂಬ ಕಡಿಮೆ ಇದೆ. ಯಾಕಂದರೆ ಅಳತೆ ಬ್ಲೌಸ್ಗೂ ಈ ಒಂದು ವರ್ಕ್ ಮಾಡಿರೋ ಬ್ಲೌಸ್ಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಅದಕ್ಕೆ ಹೇಳೋದು, ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನೀವು ವರ್ಕ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಬ್ಲೌಸ್ ಕೂಡ ನಾವು ಸ್ಟಿಚ್ ಮಾಡಿ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ. ಅದಕ್ಕೋಸ್ಕರ ಆ ಬ್ರಾಡು ಎಷ್ಟಿದೆ ನೋಡ್ಕೋಬೇಕು ಫಸ್ಟು. ಅವರು ಇಷ್ಟು ಚಿಕ್ಕದಾಗಿ ಬ್ರಾಡು ಇಲ್ದೇ ಬ್ಲೌಸ್ ಸ್ವಲ್ಪ ವೇರ್ ಮಾಡೋದು ಕಮ್ಮಿ ಅನಿಸುತ್ತೆ. ಹಾಗಾಗಿ ಅಳತೆ ಬ್ಲೌಸ್ಗೂ ಈ ವರ್ಕ್ ಮಾಡಿರೋಂಥ ಬ್ಲೌಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಲೆಂತು ಪರವಾಗಿಲ್ಲ, ಬಟ್ ಬ್ರಾಡೇ ಇಲ್ಲದೆ ಒಂದು ಬ್ಲೌಸು ಇದು ರೆಡಿ ಆಗುತ್ತೆ. ಇವತ್ತು ಏನು ಮಾಡೋಕ್ಕಾಗಲ್ಲ. ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಾದರೆ ಆರಾಮಾಗಿ ನಾವು ಮಾಡ್ಕೋಬೋದು. ಬಟ್ ವರ್ಕ್ ಮಾಡಿಸಿರೋದ್ರಿಂದ ಇದು ಯಾವ ರೀತಿ ಡಿಸೈನ್ ಮಾಡಿರ್ತಾರೋ ಅದೇ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಲೆಂತ್ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು, ಅದು ಅಷ್ಟು ಬಿಟ್ಟರೆ ಇಲ್ಲಿ ಬ್ರಾಡಲ್ಲಿ ಹೆಚ್ಚು ಕಮ್ಮಿ ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕದಾಗಿ ಬ್ರಾಡ್ ರೆಡಿ ಆಯಿತು. ಅದೇ ಯಾವ ರೀತಿ ಇರುತ್ತೋ ಅದೇ ರೀತಿ ನಾನು ಸ್ಟಿಚ್ ಮಾಡಿರೋದು. ತುಂಬ ಸುಲಭ ವಿಧಾನದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ನಮ್ಮ ಕವಿತಾ ಅವರಿಗೆ ಇದು ತುಂಬ ಈಸಿಯಾಗಿ ಅನಿಸುತ್ತೆ. ನೋಡಿ ಆರಾಮಾಗಿ ನೀವು ಕೂಡ ಸ್ಟಿಚಿಂಗ್ ಮಾಡಿ. ನೀವು ಹೇಳಿದ್ರಲ್ವ ಏನಂತಂದರೆ ಹರಿ ವರ್ಕ್ ಬ್ಲೌಸ್ಗಳು ಬರ್ತಾ ಇದ್ದಾವೆ, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಲ್ವ. ನನಗೆ ಯಾವ ರೀತಿ ಈಸಿ ಅನಿಸುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕವಿತಾ. ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಇನ್ನೂ ಬೇರೆ ವಿಧಾನದಲ್ಲಿ ಬೇಕಾದರೂ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಕೆಳಗಡೆ ನಾನು ಪಟ್ಟಿ ಹಚ್ಕೊಂಡು ಫೋಲ್ಡ್ ಮಾಡ್ಕೊತೀನಿ. ಎಮ್ಮಿಂಗ್ ಮಾಡ್ಕೋಬೇಕು ಸದ್ಯಕ್ಕೆ. ಎಮ್ಮಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ದಾರ ಬಂದು ಅಪೋಸಿಟ್ ಇರಲಿದೆ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಇನ್ನೊಂದು ಸರಿ ಫೋಲ್ಡ್ ಈ ರೀತಿ ಮಾಡಿಕೊಂಡು ಇದು ಬಟ್ಟೆಯನ್ನು ಕೊಟ್ಟಿರ್ತೀವಲ್ವ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಫೋಲ್ಡ್ ಮಾಡಿದ್ವಿ ಅಂತಂದರೆ ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಕೂರುತ್ತೆ. ಸ್ನೇಹಿತರೆ, ಹಂಗೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಈ ರೀತಿ ದಿಢೀರ್ನೇ ಬ್ಲೌಸ್ ಹೊಲಿಬೋದು. ಒಂದು ಚೂರು ಕೂಡ ಟೈಮ್ ತೊಗೊಳ್ಳಲ್ಲ, ಏನಿಲ್ಲ. ವರ್ಕ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಂದರೆ ನಾವು ಆರಾಮಾಗಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಕೂಡ ತುಂಬ ನೀಟಾಗಿ ಆಗುತ್ತೆ. ಇಲ್ಲ ಸ್ವಲ್ಪ ಬಗಲ್ ಶೇಪಲ್ಲಿ ನಾನಿಲ್ಲಿ ಏನಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗಿ ಬ್ಲೌಸ್ ಬ್ಯಾಕ್ ಪಾರ್ಟು ಬ್ಲೌಸು ರೆಡಿ ಆಯಿತು. ನೋಡ್ತಾ ಇರ್ಬೋದು, ಟಕ್ಸ್ ಪಾಯಿಂಟ್ಗಳನ್ನ ಹಿಡಿದ್ರೆ ಮುಗೀತು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ಕೂಡ
ವಿಡಿಯೋ ಮೂಲಕ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನೇ ಒಂದು ಬಿಗಿನರ್ಸ್ಗಳಿಗೆ ಡೌಟ್ ಇತ್ತು ಅಂತಂದರೆ ಮತ್ತು ಹಾರ್ಮೋಲ್ ಶೇಪ್ ಆಗಿರ್ಬೋದು, ಶೋಲ್ಡ್ರ್ ಎಷ್ಟು ತೊಗೋಬೇಕು, ಎಷ್ಟು ಮೆಜರ್ಮೆಂಟ್ಗೆ ಎಷ್ಟು ತೊಗೋಬೇಕು ಅಂತಂದ್ಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿದ್ರಿ ಅಂತಂದರೆ ನಾನು ಕೂಡ ಆದಷ್ಟು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್.